ಗೀಟ ಅವೆಲ್ಲ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರೀತಮ್ ಸುರೇಶ್ ಹಾಸನಿಂದ. ನಾನಿವತ್ತು ಇತಿಹಾಸ ಪ್ರಸಿದ್ಧ ಎಲ್ಲೋರ ಕೇವ್ಸ್ಗಳಿಗೆ ಬಂದಿದ್ದೀನಿ. ಇದನ್ನು ಇತಿಹಾಸ ತಜ್ಞರೇ ಏನು ಏಲಿಯನ್ಗಳು ನಿರ್ಮಿಸಿರುವಂತಹ ಕಟ್ಟಡಗಳು, ಇದನ್ನು ಸಾಮಾನ್ಯ ಮನುಷ್ಯರಿಂದ ನಿರ್ಮಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಇಂಥ ಕೆತ್ತನೆಗಳನ್ನು ನಮ್ಮ ಹೆಮ್ಮೆಯ ಕನ್ನಡಿಗರು ಕೆತ್ತಿರೋದು ಅಂತ ಹೇಳೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಇದನ್ನು ಛಲವಾದಿ ಚಾಲುಕ್ಯರು ಹಾಗೂ ರಾಷ್ಟ್ರಕೂಟರು ಪೋಷಿಸಿ ಬೆಳೆಸಿದ್ದಾರೆ. ಹಾಗೆ ಈ ಗುಹೆ ಹೇಗಿದೆ ಅಂತೇಳಿ ಸುತ್ತ ಒಂದು ವ್ಯೂನ ನೋಡ್ಕೊಂಬರೋಣ ಬನ್ನಿ. ಹೆಂಗೇನೆ ನೋಡಿ, ಇದು ಹೊರಗಡೆಯಿಂದ ಕಾಣೋಂಥ ವ್ಯೂ. ಇದು ನಾವೀಗ 30ನೇ ಗುಹೆಯಲ್ಲಿದ್ದೀವಿ. ಇದು ಜೈನ ದಿಗಂಬರರಿಗೆ ಅರ್ಪಿಸಲಾಗಿದೆ. ಆ್ಯಕ್ಚುಲಿ ಇಲ್ಲಿ 33 ಕೇವ್ಗಳಿದ್ದಾವೆ. ಇದು 30ನೇ ಕೇವ್. ಆ್ಯಕ್ಚುಲಿ ನೋಡಿ, ಇಲ್ಲಿಂದ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇದರಲ್ಲಿ ತುಂಬ ಫ್ಲೋರ್ಗಳು ಇದ್ದಾವೆ. ಈಗ ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ನೋಡಿ, ಇವೆಲ್ಲ ಕೂಡ ಒಂದೇ ಒಂದು ಬೆಟ್ಟನ ಕೊರೆದು ಮಾಡಿರೋಂಥದ್ದು. ಮೇಲ್ಗಡೆ ನೋಡಿ ಪೇಂಟಿಂಗ್ಸ್ಗಳಿದೆ. ಆ್ಯಕ್ಚುಲಿ ಕೆಲವು ಬಿದೋಗಿದೆ, ಅದಕ್ಕೆ ಸೀಲಿಂಗ್ ಮಾಡಿಬಿಟ್ಟು ಬಿಟ್ಟಿದ್ದಾರೆ. ನೋಡಿ, ಇಲ್ಲಿ ಕೆಲವು ಪೇಂಟಿಂಗ್ಸ್ಗಳಿದೆ. ಈ ಕಂಬಗಳಿಗೂ ಕೂಡ ಮುಂಚೆ ಏನೇ ಮಾತಾಡಿದರೂ ಎಕ್ಕ ಹೊಡಿತಾ ಇದೆ ಇಲ್ಲಿ ನೋಡಿ. ಹಾಗೆ ಇಲ್ಲಿ ಪೇಂಟಿಂಗ್ಸ್ಗಳನ್ನೂ ತೋರಿಸ್ಬಿಡ್ತೀನಿ. ಎಲ್ಲ ಕಂಬಗಳಿಗೂ ಕೂಡ ನೀಟಾಗಿ ಸೀಲಿಂಗ್ ಮಾಡಿ ಪೇಂಟಿಂಗ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಪೇಂಟಿಂಗ್ಸ್ಗಳನ್ನ ಕಾಣಕ್ಕೆ ಸಿಗುತ್ತೆ. ಇದು ಗುಹಾಲಯ ಆಗಿರೋ ಕಾರಣದಿಂದ ಇಷ್ಟು ಕೆತ್ತನೆಗಳು ನಮಗೆ ಇನ್ನೂ ನೋಡೋಕ್ಕೆ ಸಿಗ್ತಾ ಇದೆ. ಇನ್ನೊಂದು ಫ್ಲೋರಿಗೆ ಬಂದಿದ್ದೀನಿ ಈಗ. ನೋಡಿ, ಇವೆಲ್ಲ ಒಂದೇ ಬಂಡೆನ ಕೊರೆದು ಮಾಡಿರೋ ಅಂಥದ್ದು. ನೋಡಿ, ಇಷ್ಟು ಕೂಡ ಒಂದೇ ಬಂಡೆಯಲ್ಲಿ ಕೆತ್ತಿರೋ ಅಂಥದ್ದು. ಒಂದೇ ಬಂಡೆ ಅಲ್ಲ, ಒಂದೇ ಬೆಟ್ಟನ ಕಡ್ದು ಕೆತ್ತಿರೋ ಅಂಥದ್ದು. ಇಲ್ಲೊಂದು ಮಹಾವೀರರ ಸ್ಟ್ಯಾಚ್ಯೂ ಇದೆ. ಕಂಪ್ಲೀಟ್ ಇದು ಜೈನಿಸಮ್ಗೆ ಅರ್ಪಿಸ್ಬಿಟ್ಟಿದ್ದಾರೆ. ನೋಡಿ, ಈ ಬಾಕ್ಲಲ್ಲೂ ಪೇಂಟಿಂಗ್ಸ್ಗಳಿದೆ. ಮುಂಚೆ ಎಷ್ಟು ಚೆನ್ನಾಗಿರ್ಬೋದು. ನೋಡಿ, ಇಲ್ಲಿ ಕಾಣ್ತಿರೋ ಅಂಥದ್ದು ಮಾತಂಗಿ. ಆನೆಗೆ ಆ್ಯಕ್ಚುಲಿ ಮಾತಂಗ ಅಂತ ಕರಿತೀವಿ. ಆ ಮಾತಂಗದ ಮೇಲೆ ಕೂತಿರೋಂಥ ದೇವರಿಗೆ ಮಾತಂಗಿ ಅಂತೇಳಿ ಕರಿತೀವಿ. ಮಾತಂಗಿ ಮಕ್ಕಳು ಅಂತ ಕರೆಸ್ಕೊಂಡಿರೋ ಸೋಕಾಲ್ಡ್ ಸೆಕ್ಯುಲರ್ ಬುದ್ಧಿಜೀವಿಗಳು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಅಧ್ಯಯನ ಮಾಡಿದರೆ ತಮ್ಮ ಮೂಲ ಇತಿಹಾಸನ ಕಂಡುಕೋಬಹುದು. ಇದು ಸಿಂಹವಾಹಿನಿ, ಅದು ಗಜವಾಹಿನಿ. ಇಲ್ಲಿಂದ ಕೆಳಗೆ ಇಳಿಯೋದಕ್ಕೆ ಫ್ಲೋರು. ಈಗ ಇಳಿತಾ ಇದ್ದೀನಿ. देखने जैसा है। फ्लोर ऐसा ही है। अच्छा ऐसे ही है। वॉल मूर्तियाँ हैं।
ನೋಡಿ ಅದು ಫಸ್ಟ್ ಫ್ಲೋರ್ ಇಳಿದೆ. ಈಗ ಇಲ್ಲಿರೋದು ಆ್ಯಕ್ಚುಲಿ ಇದು ಸೆಕೆಂಡ್ ಫ್ಲೋರ್. ಇದು ಸಾರಿ ಸೆಕೆಂಡ್ ಫ್ಲೋರಿಂದ ನೋಡಿ ಸೆಕೆಂಡ್ ಫ್ಲೋರ್ ಇಳಿದೆ. ಈಗ ಫಸ್ಟ್ ಫ್ಲೋರಲ್ಲಿದ್ದೀನಿ ನೋಡಿ. ಎಲ್ಲ ಗುಹೆ, ಒಂದು ಗುಹೆಯಿಂದ ಒಂದು ಗುಹೆಗೆ ಕನೆಕ್ಟ್ ಆಗಿದೆ. ಏನು ನೋಡಿ, ಈ ಟೆಂಪಲ್ ಕೂಡ ಮಹಾವೀರಂಗೆ ಅರ್ಪಿಸಲಾಗಿದೆ. चलो यहाँ पे कुछ है भी नहीं, ये वो दूसरा वाला चाहिए ना, वहाँ बैठने का अच्छा है। अरे नहीं, यहाँ पे कोई नहीं है। नहीं, वो दूसरी यहाँ बहुत ही आएगा। हो गया क्या? ನೋಡಿ ಈ ದೇವಸ್ಥಾನನ ಆ್ಯಕ್ಚುಲಿ ಇಂದ್ರ ಸಭಾ ಅಂತೇಳಿ ಕರೀತಾರೆ. ಈ ಕಡೆ ಒಂದು ಪಿಲ್ಲರ್ ಇದೆ ನೋಡಿ, ಇದು ಏಕಶಿಲಾ ಆನೆ ನೋಡಿ. ಕಂಪ್ಲೀಟ್ ಒಂದೇ ಬೆಟ್ಟನ ಕಡ್ದು ಮಾಡಿರೋವಂಥದ್ದು. ನಮಗೆ ಎಂಟ್ರೆನ್ಸಲ್ಲೇ 40 ರೂಪಾಯಿ ಚಾರ್ಜ್ ತಗೊಂಡು ಒಂದು ಪಿಕಪ್ ಗಾಡಿ ಕೊಡ್ತಾರೆ ನೋಡಿ. ಈ ಥರ ಗಾಡಿ ಬರುತ್ತೆ. ಈ ಗಾಡಿಯಿಂದ ಎಲ್ಲ ಕೇವ್ಸ್ನೂ ಕರ್ಕೊಂಬರ್ತಾರೆ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರೆಯದೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.